ಕಾಂಗ್ರೆಸ್ ಪಕ್ಷದ ಪ್ರಸನ್ನ ಶೆಟ್ಟಿಯವರ ಮಾತು ಕೇಳಿದರೆ ಅವರದ್ದೇ ಪಕ್ಷದ ಹಿರಿಯ ನಾಯಕರಾಗಿರುವ ಸನ್ಮಾನ್ಯ ದೇಶಪಾಂಡೆ ಅವರ ವಿರುದ್ಧ ನೀಡಿರುವ ಹೇಳಿಕೆಯಂತೆ ಭಾಸವಾಗುತ್ತಿದೆ. 3 ದಶಕಗಳಿಂದ ದೇಶಪಾಂಡೆ ಅವರು 5 ಬಾರಿ ಉಸ್ತುವಾರಿ ಸಚಿವರಾಗಿದ್ದವರು. ಅವರ ಬಣಕ್ಕೆ ಮತ್ತು ನಿಮ್ಮ ಬಣಕ್ಕೆ ಏನಾದರೂ ವೈಮನಸ್ಸಾಗಿದೆಯೇ? ಹಾಗೇನಾದರೂ ವೈಮನಸ್ಸಿದ್ದರೆ ನಿಮ್ಮಲ್ಲಿಯೇ ಚರ್ಚಿಸಿ ಬಗೆಹರಿಸಿಕೊಳ್ಳಿ. ನಿಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರ ಬಗ್ಗೆಯೇ ತಾವು ಸಾರ್ವಜನಿಕವಾಗಿ ಮಾತನಾಡುವುದು ಯೋಗ್ಯವಲ್ಲ ಎಂದು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಟಾಂಗ್ ನೀಡಿದ್ದಾರೆ. ಈ ಕುರಿತು ಹೇಳಿಕೆ ನೀಡಿರುವ ಅವರು, ದೇಶಪಾಂಡೆ ಅವರು ಉಸ್ತುವಾರಿ ಸಚಿವರಾಗಿದ್ದಾಗ ಅಭಿವೃದ್ಧಿ ಮಾಡಿಲ್ಲ ಎಂದು ನೀವು ಹೇಳುತ್ತಿದ್ದೀರಾ. 2 ವರ್ಷದಿಂದ ಹೊಂಡ ಬಿದ್ದಿದೆ ಎಂದರೆ 30 ವರ್ಷದ ಮಾತನಾಡುವ ನಿಮಗೆ ಯಾವ ರಾಜಕೀಯ ಪರಿಜ್ಞಾನವಿದೆ? ಹೊಂಡವನ್ನು ಮುಚ್ಚಿಸುವುದು ಶಾಸಕರ ಕರ್ತವ್ಯವಲ್ಲವೇ? ಗ್ರಾಮೀಣಾಭಿವೃದ್ಧಿ ರಸ್ತೆಗಳು ಶಿರಸಿಯಲ್ಲಿ 1600 ಕಿಲೋಮೀಟರ್ಗಳಷ್ಟಿದೆ ಮತ್ತು ಪಿಡಬ್ಲ್ಯೂಡಿ ರಸ್ತೆಯನ್ನು ಕೂಡ ನಿರ್ವಹಣೆ ಮಾಡಬೇಕು. ಹೊಂಡವನ್ನು ಮುಚ್ಚಬೇಕಾಗಿದೆ. ದಿನಕ್ಕೊಬ್ಬರು ಹೊಂಡದಲ್ಲಿ ಬೀಳುತ್ತಿದ್ದಾರೆ. ಅವರ ಜೀವಕ್ಕೆ ನೀವು ಹೊಣೆಗಾರರಾಗುತ್ತೀರಾ ಎಂದು ಅವರು ಪ್ರಶ್ನಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಪ್ರಸನ್ನ ಶೆಟ್ಟಿಯವರ ಹೇಳಿಕೆಯನ್ನು ಗಮನಿಸಿದ್ದೇನೆ. ಪ್ರಸನ್ನ ಶೆಟ್ಟಿಯವರು ಹೇಳ್ತಾರೆ, 30 ವರ್ಷದ ಆಡಳಿತದ ಫಲವಾಗಿ ಇಲ್ಲಿ ರಸ್ತೆ ಗುಂಡಿ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಪ್ರಸನ್ನ ಶೆಟ್ಟಿಯವರಲ್ಲಿ ಕೇಳಿಕ್ಕೆ ಬಯಸ್ತಾ ಇದ್ದೇನೆ, ತಮಗೂ ಮತ್ತು ಸನ್ಮಾನ್ಯ ದೇಶಪಾಂಡೆಯವರ ಬಣಕ್ಕೂ, ಅಂದರೆ ಭೀಮಣ್ಣನವರ ಬಣಕ್ಕೂ ದೇಶಪಾಂಡೆಯವರ ಬಣಕ್ಕೂ ಏನಾದರೂ ವೈಮನಸ್ಸು ಬಂದಿದೆಯಾ? ಯಾಕೆಂದರೆ 30 ವರ್ಷದಿಂದ ಉತ್ತರ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸಿದವರು, 5 ಬಾರಿ ಉಸ್ತುವಾರಿ ಸಚಿವರಾದವರು ಸನ್ಮಾನ್ಯ ದೇಶಪಾಂಡೆ ಸಾಹೇಬರು. ಅವರೇನಾದರೂ ಅಭಿವೃದ್ಧಿ ಮಾಡಬೇಕಾಗಿತ್ತು, ಅವರು ಸರಿಯಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ. ಅಂದರೆ ನೀವು 30 ವರ್ಷ ಅಂತ ತೆಗೆದುಕೊಂಡ್ರೆ ಅದು ನಿಮ್ಮ ದೇಶಪಾಂಡೆ ಸಾಹೇಬರ ಬುಡಕ್ಕೆ ಬರ್ತದೆ. ದೇಶಪಾಂಡೆ ಸಾಹೇಬರು ಇದರಿಂದ ಕೋಪಗೊಳ್ಬೋದು, ತಮಗೆ ಗಮನ ಇರಲಿ. ಒಂದು ವಿಚಾರ. ಎರಡನೇ ವಿಚಾರ, ಶಾಸಕರ ಬೇಜವಾಬ್ದಾರಿತನ ಅಂತ ಹೇಳಿದ್ದಾರೆ. ನನಗೂ ಕೂಡ ವೈಯಕ್ತಿಕವಾಗಿ ಭೀಮಣ್ಣವ್ರ ಮೇಲೆ ಗೌರವ ಇದೆ, ವೈಯಕ್ತಿಕ ವಿಚಾರ ಬೇರೆ. ಒಬ್ಬ ಶಾಸಕರಾಗಿದ್ದವರು ಎಲ್ಲ ಇಲಾಖೆಯನ್ನು ಕೂಡ ಗಮನಿಸಬೇಕು. ಅಂದರೆ ಈಗ ರಸ್ತೆ ಗುಂಡಿ ಮುಚ್ಚಿಲ್ಲ ಅಂತಂದರೆ ಅದು PWD ಇರ್ಬೋದು, ಗ್ರಾಮೀಣಾಭಿವೃದ್ಧಿ ರಸ್ತೆ ಇರ್ಬೋದು, ಅವನು ಕರೆದು ಮಾತನಾಡುವಂಥದ್ದು ಶಾಸಕ ಕರ್ತವ್ಯ ಆಗ್ತದೆ. ಮಾಡಿಲ್ಲ ಅಂತಂದರೆ ಮತ್ತೆ ಅದನ್ನು ಫಾಲೋ ಅಪ್ ಮಾಡಬೇಕು. ಯಾಕೆ ಮುಚ್ಚಿಲ್ಲ, ಯಾಕೆ ಏನು ಸಮಸ್ಯೆ ಆಗಿದೆ ಅಂತ ಕೇಳಬೇಕು, ಬೇಕಾದಂಥ ಅನುದಾನ ಕೊಡಬೇಕು. ಅಲ್ಲರಿ ಹೋದ ವರ್ಷ ಗುಂಡಿ ಮುಚ್ಚಿದ ಹಣನೇ ಇನ್ನೂ ಕೊಟ್ಟಿಲ್ಲ, ನಿಮಗೆ ಯಾವ ಗುತ್ತಿಗೆದಾರ ಬರ್ತಾನ್ರಿ ಗುಂಡಿ ಮುಚ್ಚಲಿಕ್ಕೆ? ನಾನು ಎಲ್ಲ ಡಾಕ್ಯುಮೆಂಟನ್ನು ಕೂಡ ಕೊಟ್ಟಿದ್ದೇನೆ. ಸುಮಾರು 13 ಕೋಟಿ ರೂಪಾಯಿ ಹೋದ ವರ್ಷ ಗುಂಡಿ ಮುಚ್ಚಿದ ಹಣ, ಅದನ್ನೇ ನಿಮ್ಮ ಜೊತೆ ಕೊಡಲಿಕ್ಕೆ ಆಗಿಲ್ಲ. ಒಪ್ಕೊಳ್ಳಿ, ಸರ್ಕಾರ ದಿವಾಳಿ ಮಾಡಿಟ್ಟಿದ್ದೀರಿ ಗ್ಯಾರಂಟಿ ಹೆಸರಲ್ಲಿ. ಅದರಿಂದ ಯಾರಿಗೂ ಕೂಡ ನೀವೇ ಬುದ್ಧಿ ತಗೊಂಡು ಹೋಗಿ ಇನ್ನು ಗುಂಡಿ ಮುಚ್ಚಬೇಕೇ ವಿನಃ ಯಾರೂ ಕೂಡ ಗುಂಡಿ ಮುಚ್ಚಿಗೆ ಬರೋದಿಲ್ಲ ಅನ್ನೋದನ್ನು ನೀವು ಬಾಯ್ಬಿಟ್ಟು ಹೇಳಿ. ಸರ್ಕಾರ ದಿವಾಳಿ ಆಗಿದೆ ಅಂತ ಹೇಳಿಬಿಡಿ. ಅದನ್ನು ಕೂಡ ತಾವು ಮಾಡ್ತಾ ಇಲ್ಲ, ಇರಲಿ ಬಿಡಿ. ಈಗ ಗುಂಡಿ ಮುಚ್ಚಿಲ್ಲ ಅಂತಂದರೆ ಶಾಸಕರು ಕರೆದು ಹೇಳಬೇಕು. ಶಾಸಕರು ಅವ್ರ ಕರ್ತವ್ಯವನ್ನು ಮಾಡಿಲ್ಲ ಅಂತಂದರೆ ನಾವು ಕೇಳುವಂಥದ್ದು ನಮ್ಮ ಕರ್ತವ್ಯ ಆಗಿದೆ, ನಾನು ಕೇಳಿದ್ದೇನೆ ಅಷ್ಟೇ, ಇದರ ವೈಯಕ್ತಿಕ ಏನಿಲ್ಲ. ಸನ್ಮಾನ್ಯ ಶಾಸಕರು ಇದರ ಜವಾಬ್ದಾರಿ ತೆಗೆದುಕೊಳ್ಬೇಕು. ಮತ್ತೆ ಈಗಷ್ಟೇ ಇನ್ನೊಂದು ವಿಷಯ ಹೇಳ್ತಾ ಇದ್ದೇನೆ. ಈಗಷ್ಟೇ ಒಬ್ಬ ಶಿಕ್ಷಕಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.